ಫಸ್ಟ್ ಮಾಡ್ಯೂಲಾಗ ಏನೇನು ಓದಬೇಕು ಅಂತ ಇದು ಆರ್ಥೋಗೋನಲ್ ಕರ್ವ್ಸ್ ಕಟ್ ಈಚ್ ಅದರ್ ಆರ್ಥೋಗೋನಲ್ ಇದೆಲ್ಲ 2 ಕ್ವೆಶ್ಚನ್ ಇದನ್ನ ಓದ್ಕೊಳ್ಳಿ. ವಿಡಿಯೋದಲ್ಲಿ ಹಾಕಿದ್ದೀನಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಯಾವ್ದಾದ್ರು ನಿಮಗೆ ಯಾವ ಟಾಪಿಕ್ ಅರ್ಥ ಆಗ್ತಿಲ್ಲ ಅಂತ ಬರುತ್ತಲ್ಲ, ಡೈರೆಕ್ಟ್ DM ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಸೆಕೆಂಡ್ ಒಳಗೆ ಇವೆರಡು ಓದ್ಕೋಬೇಕು. ಓಕೆನಾ. ಫೈಂಡ್ ದ ಪೆಡಲ್ ಇಕ್ವೇಶನ್ 4 ಟೈಪ್ ಇದೆ. 1, 2, 3, 4 ಟೈಪ್ ಇದೆ. 4 ಟೈಪಿನ್ನು ಒಂದ್ಸತಿ ವರ್ಕ್ ಮಾಡಿ. ಓಕೆನಾ. 2 ಸತಿ ವರ್ಕ್ ಮಾಡಿ ಇವಾಗ ಬರುತ್ತೆ. ಇದಿಷ್ಟು ಮ್ಯಾಥಮೆಟಿಕಲ್ ಟೂಲ್ ಇದೆಲ್ಲ ಇದು ಮತ್ತೆ 3 ಥಿಯರಮ್ ಇದೆ. ಇವೆರಡು ಥಿಯರಮ್ಮು ನಾನು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಇದು ಥಿಯರಮ್ಮು ನಾನು ನೋಟ್ಸಲ್ಲೂ ಹಾಕಿದ್ದೀನಿ, ಅಪ್ಡೇಟೆಡ್ ನೋಟ್ಸಲ್ಲಿ ಹಾಕಿದ್ದೀನಿ, ಮತ್ತೆ ವಿಡಿಯೋದಲ್ಲೂ ಹಾಕಿದ್ದೀನಿ. ಅದರಲ್ಲಿ ನೋಡ್ಕೊಳ್ಳಿ. ಇದಿಷ್ಟನ್ನು ಆದ್ಮೇಲೆ ಫಸ್ಟ್ ಮಾಡಲಾಗಿ ಇದ್ರ ಜೊತೆಗೆ ಇದು ಗೊತ್ತಾಗತ್ತಲ್ಲ, ಆರ್ಥೋಗೋನಲ್ಲಿ ಮತ್ತೆ ಪೆಡಲ್ ಇಕ್ವೇಶನ್ ಮತ್ತೆ ಮ್ಯಾಥಮೆಟಿಕಲ್ ಟೂಲು ಮತ್ತೆ ಇದಿಷ್ಟು ಕಲ್ತ್ರೆ ನೀವು ಆರಾಮಾಗಿ 20 ಮಾರ್ಕ್ಸ್ ಬರುತ್ತೆ. ಓಕೆನಾ. ಇದನ್ನ ಒಂದ್ಸತಿ ನೀವು ಪೇಪರ್ ಕೊಟ್ಟಿದ್ದೆನಲ್ಲ ಅದ್ರ ಜೊತೆ ಕಂಪೇರ್ ಮಾಡ್ರಿ. ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಅವಾಗ ಕಂಪೇರ್ ಮಾಡಿ ಅವಾಗ ಕರೆಕ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ ನೋಡ್ಬಿಡಿ ಒಂದ್ಸತಿ. ಅಪ್ಡೇಟೆಡ್ ನೋಟ್ಸ್ ಒಳಗೆ ಫಸ್ಟ್ ಇದೆ ಈಕ್ವೇಶನ್ ಇದೆ ನೋಡ್ರಿ. ಇದೆ ವಿತ್ ಯೂಶುವಲ್ ನೋಟೇಶನ್ ಇದನ್ನ ಕೊಟ್ರೆ ಇದನ್ನ ಬರೀರಿ. ಓಕೆನಾ. ಇದಿಷ್ಟನ್ನು ಬರೀರಿ. ನೆಕ್ಸ್ಟ್ ಇವೆರಡನ್ನು ನಾನು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಓಕೆನಾ. ಇದು ಮತ್ತೆ ಇನ್ನೊಂದು ಇದೆ. ಇದಿಷ್ಟನ್ನು ನಾನು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ ಇದು ಫಸ್ಟ್ ಮಾಡ್ಯೂಲ್ ಎಷ್ಟು ಗೊತ್ತಾಯ್ತು. ಓಕೆನಾ. ಏನೇನು ಬರಿಬೇಕು, ಎಲ್ಲೆಲ್ಲಿ ಇದು ಮಾತ್ರ ಬರ್ಕೋಬೇಕು. ಇವೆರಡನ್ನು ಓದ್ಕೊಳ್ಳಿ. ಓಕೆನಾ. ಪ್ರಾಕ್ಟೀಸ್ ಮಾಡಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲಾಗೆ ಇವಿಷ್ಟನ್ನು ಇದನ್ನು ಬರ್ಕೊಳ್ಳಿ. ಇವೆರಡು ಮ್ಯಾಥಮೆಟಿಕಲ್ ಟೂಲ್ ಇದೆ. ಎರಡರಲ್ಲಿ ಒಂದು ಬಂದೇ ಬರುತ್ತೆ. ಅದನ್ನು ಬರ್ಕೊಳ್ಳಿ. ಓಕೆನಾ. ಇದಿಷ್ಟೊಳಗೆ ಒಂದು ಬಂದೇ ಬರುತ್ತೆ. ಓಕೆನಾ. ಇದಿಷ್ಟನ್ನು ನಾನು ಏನಿಲ್ಲ, ಈಸಿ ಇದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ಸುತ್ತೆ. ಅದನ್ನ ನೋಡಿ ಅಕಸ್ಮಾತ್ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ DM ಮಾಡಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲಾಗಿ ಇವೆರಡು ಆದ್ಮೇಲೆ ಇದು ಎಲ್ಲ ಮಾಡ್ಯೂಲ್ಸ್ ಇಂದ ನಾನು ಪ್ರೋಗ್ರಾಮ್ ಇದೆಯಲ್ಲ, ಪ್ರೋಗ್ರಾಮ್ ಈ ತರ ಒಂದು PDF ಮಾಡಿದ್ದೀನಿ. ಎಲ್ಲಾ ಪ್ರೋಗ್ರಾಮ್ ಇದ್ರಾಗಿದೆ. ಓಕೆನಾ. ಅದನ್ನ ನೋಡ್ಕೊಂಡು ಇದು ಮಾಡ್ರಿ. ಇದಿರುತ್ತೆ ನೋಡ್ರಿ, ಹ್ಯಾಶ್ ಅಂತ ಇಲ್ಲಿ ಹ್ಯಾಶ್ ಅಂತ ಇದೆಲ್ಲ, ಇಲ್ಲಿದೆಲ್ಲ ಹ್ಯಾಶ್ ಅಂತ, ಹ್ಯಾಶ್ ಪ್ಲಾಟಿಂಗ್ ದ ಸೈನ್ ಇದು ಮತ್ತೆ ಇಲ್ಲಿ ಹ್ಯಾಶ್ ಅಂತ ಇದೆಲ್ಲ, ಇದು ಬರೆಯಕ್ ಹೋಗ್ಬೇಡ್ರಿ. ಓಕೆನಾ. ಇಲ್ಲಿದೆಲ್ಲ ಎರಡು ಹ್ಯಾಶ್ ಇದನ್ನ ಬರೆಯಕ್ ಹೋಗ್ಬೇಡ್ರಿ. ಓಕೆನಾ. ಎಲ್ಲೆಲ್ಲಿ ಹ್ಯಾಶ್ ಅಂತ ಸೈಡಿಗೆ ರೈಟ್ ಸೈಡಿಗೆ ಬಂದಿರುತ್ತೆ ಅಲ್ಲಿ ಯಾವ ಬರಕ್ ಹೋಗ್ಬೇಡಿ. ಓಕೆನಾ. ಅಷ್ಟೇ. ಓಕೆನಾ. ಇದಾದ್ಮೇಲೆ ನಾನು ನೆಕ್ಸ್ಟ್ ಸೆಕೆಂಡ್ ಮಾಡ್ಯೂಲ್ ಹೋಗ್ಬೇಕಲ್ಲ. ಸೆಕೆಂಡ್ ಮಾಡ್ಯೂಲ್ ಆಯ್ತು. ಓಕೆನಾ. ಸೆಕೆಂಡ್ ಮಾಡ್ಯೂಲಾಗೆ ಇದನ್ನ ಎರಡನ್ನೂ ಬರ್ಕೋಬೇಕು. ಇದನ್ನ ನೋಡ್ಕೊಂಡು ಹೋಗ್ರಿ. ಹೇಳ್ತೀನಿ ನಾನು, ಈಸಿ ಇದೆ. ಮೂರನ್ನು ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕಂದ್ರೆ ಹೇಳಿ ನಾನು ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದಿಷ್ಟು ಆದ್ಮೇಲೆ ನಾನು ಡೈರೆಕ್ಟ್ ಆಗಿ ಫಿಫ್ತ್ ಮಾಡ್ಯೂಲಾಗಿ ಹೇಳಿದ್ದೀನಲ್ಲ ಫೋರ್ತ್ ಮಾಡ್ಯೂಲ್ ಹೋಗ್ತೀನಿ. ನೆಕ್ಸ್ಟ್ 1 ಆಯ್ತು, 2 ಆಯ್ತು, ನೆಕ್ಸ್ಟ್ 4 ಹೋಗ್ತೀನಿ. 4 ಅಲ್ಲಿ ಏನೇನ್ ಮಾಡ್ಬೇಕು, 4 ಅಲ್ಲಿ ಇಷ್ಟು ಟೈಪ್ ಇದೆ. ಓಕೆನಾ. 7 ಒಂದು 9 ಟೈಪ್ ಇದೆ. 9 ಟೈಪ್ ಇಂದು ಡೀಟೇಲ್ಡ್ ಆಗಿ ನಾನು ಒಂದು PDF ಮಾಡಿದ್ದೀನಿ ಈ ತರ. ಓಕೆನಾ. ಇಷ್ಟು PDF ಇದೆ, ಅಷ್ಟು ಬರ್ಕೊಳ್ಳೇಬೇಕು ನೀವು. ಯಾಕಂದ್ರೆ ಫೋರ್ತ್ ಮಾಡ್ಯೂಲಾಗ ಭಾಳ ಟೈಪ್ ಬೇರೆ ಕೇಳಿದ್ರು. ತಗೊಂಡು ನೀವ್ ಏನ್ ಮಾಡ್ತೀರಾ ಅಂದ್ರೆ ಇದಿಷ್ಟು ಬರ್ಕೊಂಡಿರ್ತೀರಲ್ಲ, ಬರ್ದ್ರಲ್ಲಿ ಅಲ್ಲಿ ಕ್ವಶನ್ ಪೇಪರ್ ನೋಡ್ಬೇಕು. ಯಾವ್ದಕ್ ನಾನ್ ಅಟೆಂಡ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಅವನ್ನ ಬರಿಬೇಕು. ಓಕೆನಾ. ಫೈಂಡ್ ದ ರಿಮೈಂಡರ್ ವೆನ್ ಇದಿಷ್ಟ ಕ್ವಶನ್ ಹೆಂಗ್ ಬರ್ಕೋಬೇಕು, ಇದಿಷ್ಟ ಬರ್ಕೋಬೇಕು. ಅರ್ಥ ಆಗುತ್ತಲ್ಲ. ಇದಿಷ್ಟ ಬರೆದ್ರೆ ಇದಿಷ್ಟು ಬರ್ಕಂಡು ನೀವು ಇದನ್ನು ಸ್ಟೆಪ್ ಬರ್ಕೊಳಕ್ ಕಷ್ಟ ಆಗತ್ತೆ ಅಂದ್ರೆ ಡೈರೆಕ್ಟ್ ಇವನ್ ಬರ್ಕೊಳ್ರಿ. ಇದಿಷ್ಟು ಬರೀರಿ. ಬರ್ದೆ ರಿಮೈಂಡರ್ 0 ಅಂತ ಬರೀರಿ. ಸ್ಟೆಪ್ 1 ಅಂತ ಬರೆದು ಇದಿಷ್ಟು ಬರೀರಿ. ಸ್ಟೆಪ್ 2 ಅಂತ ಬರೆದು ಇದಿಷ್ಟು ಬರೀರಿ. ರೆಡ್ಯೂಸ್ ದ ಫಾಲೋಯಿಂಗ್ ಮಾಡ್ 3 ಅಂತ ನೆನಪಿದ್ರೆ ಅದಿಷ್ಟು ಬರೀರಿ. ಇಲ್ಲಾಂದ್ರೆ ಇದನ್ನ ಬರೀರಿ. ಇಲ್ಲಿ ಬ್ರಾಕೆಟ್ ಅಲ್ಲಿ ಇರುತ್ತಲ್ಲ, ಇವೇನು ಬರಿಬೇಡ್ರಿ. ಓಕೆನಾ. ಸರಿನಾ. ಇದಿಷ್ಟು ಬರೀರಿ. ನೆಕ್ಸ್ಟ್ ಸೇಮ್ ಹಂಗೆ ಸ್ಟೆಪ್ 1 ಅಂತ ಬರೀರಿ. ಇದು ನೋಡ್ಕೊಳ್ರಿ, ಒಂದಿಕ್ ಬರ್ಕೊಳ್ರಿ. ರೆಡ್ಯೂಸ್ ದ ಫಾಲೋಯಿಂಗ್ ಅಂತ ಬರೆದು ಇಲ್ಲಿ ಡಿವೈಡೆಡ್ ಬೈ 3 ಇದ್ರೆ 3 ಮಾಡ್ 3 ಅಂತ ಬರೀರಿ. ಇಲ್ಲಿ ಡಿವೈಡೆಡ್ ಬೈ 7 ಇದ್ರೆ 7 ಅಂತ ಬರೀರಿ. ಓಕೆನಾ. ಇದಿಷ್ಟು ಬರೀರಿ. ಇದನ್ನ ಎಲ್ಲವೂ ಸೇಮ್ ಇದೆ, ಅದೇ ತರಾನೇ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಒಳಗೆ ಏನ್ ಮಾಡ್ತೀರಾ ಅಂದ್ರೆ ಈ ತರ ಕೊಡ್ತಾರೆ. ಫೈಂಡ್ ಈ ತರ ಇಷ್ಟು ಕೊಡ್ತಾರೆ. ಇದನ್ನ ಏನ್ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ನೀವು ಇವೆರಡು ಬರೀ. ಫಸ್ಟ್ ಫೈಂಡ್ ದ ಆರ್ಡರ್ ಆಫ್ ಅಂತ ಒಂದಕ್ಕೆ ಎಲ್ಲದಕ್ಕೂ ಒಂದು ಬರ್ಕೊಳ್ರಿ. ಇದೊಂದು ಇಲ್ಲಿ ನೋಡ್ರಿ, ಇಲ್ಲಿ 2 ಮಾಡ್ಯುಲಸ್ ಆಫ್ 30 ಅಂತ ಬರೀ. ಇಲ್ಲಿ 2 ಐತಿ, ಇಲ್ಲಿ 47 ಐತೆ. ಹಂಗೆ 2 ಮಾಡ್ಯುಲೋ 47 ಅಂತ ಬರೀತೀರಿ. ಇಲ್ಲಿ 7 ಐತಿ, 7 ಮಾಡ್ಯುಲೋ 13 ಆ ಥರ. ಓಕೆನಾ. ಇದ್ರಲ್ಲಿ ಏನೇನ್ ಬರಿಬೇಕಂದ್ರೆ ಡೈರೆಕ್ಟ್ ಇದಿಷ್ಟು ಮೂರು ಬರೀರಿ. 3 ಬರ್ದು ಲಾಸ್ಟ್ ಡೈರೆಕ್ಟ್ ಇದನ್ನ ಬರೀರಿ. ಇದು ಬರ್ದಾದ್ಮೇಲೆ ಸಿನ್ಸ್ ಇದು 2 power 6 is equal to ಇದು
ಅಂತ ಬರ್ದು ರೈಟ್ 1000 ಇಸ್ ಈಕ್ವಲ್ ಟು ಹಿಂಗೆ ಬರ್ದು ಡೈರೆಕ್ಟ್ ಆನ್ಸರ್ ಬರ್ದು ರಿಮೈಂಡರ್ 3 ಅಂತ ಬರೀರಿ. ಓಕೆನಾ? ಜಾಸ್ತಿ ಇದನ್ನ ಸ್ಟೆಪ್ ಅಂತ ಬರ್ದು ಇದು ಇವನ್ ಬರೆಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬರ್ಕೊಳಕ್ ಸ್ಪೇಸ್ ಇದ್ರೆ ಜಾಸ್ತಿ ಸ್ಪೇಸ್ ಇದ್ರೆ ಬರೀರಿ. ಇಲ್ಲ ಅಂದ್ರೆ ಡೈರೆಕ್ಟ್ ಇದಿಷ್ಟು ಬರೀರಿ. ಅಂದ್ರೆ ಇವು ಸ್ಟೆಪ್ 1 ಅಂತ ಬರ್ದು ಇಷ್ಟು ಬರೀರಿ. ಸ್ಟೆಪ್ 2 ಅಂತ ಬರ್ದು ಡೈರೆಕ್ಟ್ ಇದಿಷ್ಟು ಬರ್ದು ಇಲ್ಲಿ ಮಟ್ಟ ಅಷ್ಟೇ ಬರೀರಿ. ಇದಿಷ್ಟು ಬರ್ದು ಆನ್ಸರ್ ಬರೀರಿ. ಓಕೆನಾ? ಈ ಬ್ರಾಕೆಟ್ ಅಲ್ಲಿ ಇರೋದು ಬರಿಬೇಡ್ರಿ. ನೆಕ್ಸ್ಟ್ ಸೇಮ್ ಅದೇ ತರ ಸ್ಟೆಪ್ 1 ಅಂತ ಬರ್ದು ಇಲ್ಲಿಂದ ಬರೀರಿ. ಸಿನ್ಸ್ 13 ಅಂತ ಇಷ್ಟು ಬರ್ದು ಇದು ಇಷ್ಟು ಬರ್ದು ಸ್ಪೇಸ್ ಇದ್ರೆ ಇಲ್ಲ ಡೈರೆಕ್ಟ್ ಇದಿಷ್ಟು ಬರೀರಿ. ರಿಮೈಂಡರ್ 7. ಓಕೆನಾ? ಇದನ್ನಷ್ಟೇ ಸ್ಪೇಸ್ ಇದ್ರೆ ಸ್ಟೆಪ್ 1 ಅಂತ ಬರ್ದು ಇಷ್ಟು ಬರೀರಿ. ಸ್ಟೆಪ್ ಇದ್ರೆ ಅಷ್ಟು ಇದೆಲ್ಲ ಹಿಂಗೆ ಇಷ್ಟು ಬರೀ ಇಲ್ಲಿ ಮಟ್ಟ ಬರೀರಿ. ಓಕೆನಾ? ನೆಕ್ಸ್ಟ್